ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಇದು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಯಾಕಂದ್ರೆ 18 ಕ್ಷೇತ್ರದಾಗ 11 ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಶಾಸಕರದಾರ, ಮಂತ್ರಿಗಳದಾರ, ಅನೇಕ ನಿಗಮ ಮಂಡಳಿ ಅಧ್ಯಕ್ಷರು ಈ ಜಿಲ್ಲಾದಾಗ ಅದಾರ. ಬರೀ 7 ಜನ BJP ಶಾಸಕರದಾರ. ಆದರೆ ಈ ಒಂದು ಸರ್ಕಾರ ಬಂದ ಮ್ಯಾಗ ಉಸ್ತುವಾರಿ ಮಂತ್ರಿಗಳು ಯಾವ್ಯಾವ ಜಿಲ್ಲಾಕ್ಕೆ ಹೋಗಿ ಸತ್ಕಾರ ಮಾಡ್ಕೊಂಡ್ರು, ಯಾವ್ಯಾವ ಕಾಂಗ್ರೆಸ್ ಪಕ್ಷದವ್ರು ಏನೇನು ಮಾಡಿದಾರೆ ಅನ್ನೋದು ನಾನೇನು ಹೇಳೋದು ನಿಮಗೆ ಬೇಡ, ಎಲ್ಲರಿಗೂ ಗೊತ್ತೈತೆ ಅದು. ಆದರೆ ಇವತ್ತು ಭಾವಿ ಮುಖ್ಯಮಂತ್ರಿ, KPCC ಕಾರ್ಯಾಧ್ಯಕ್ಷರು, ಒಟ್ಟಾರೆ ಚಾಮರಾಜನಗರದಿಂದ ಬೀದರ್ದವ್ರಿಗೆ ಅವ್ರ ಸಂಘಟನೆ, ಭಾವಿ ಮುಖ್ಯಮಂತ್ರಿ ಇವತ್ತು ನಮ್ಮ ಜಿಲ್ಲಾದಾಗ ಒಂದು TP ಹಾಕಿದ್ರು. ಅವರು ಅತ್ನಿ ಒಳಗೆ ನಾನು ಒಂದು ಸಾರ್ವಜನಿಕ ಸಭೆ ಮಾಡ್ತೀನಿ, ಕುರ್ಚಿ ಕ್ಷೇತ್ರದಾಗ ಮಾಡ್ತೀನಿ ಅಂತ ಒಂದೇನೋ ನೋಡ್ದಂಗೆ ಆಗಿತ್ತು. ಆದರೆ ಇವತ್ತು ಅಲ್ಲಿ ಕುರ್ಚಿ ಒಳಗೂ ಕಾಂಗ್ರೆಸ್ MLA ಮಹೇಂದ್ರ ತಮ್ಮಣ್ಣವ್ರು ಅದಾರ. ಅವರು ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅವ್ರು ಯಾಕೆ ಹಾಜರಾಗಿಲ್ಲ ಅನ್ನೋದು ಅವ್ರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಿಟ್ಟರೆ ಬೇರೆದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ನೀವು. ಅದರ ನಂತರ ಇವತ್ತು BJP ಒಳಗೆ ಆರಿಸಿ ಬಂದವರು, ಮಾನ್ಯ ಕಾಂಗ್ರೆಸ್ನಾಗ ಜಿಲ್ಲಾದಾಗ ಹೈಯೆಸ್ಟ್ ಲೀಡ್ಲಿ ಆರಿಸಿ ಬಂದಂಥ ಮಾಜಿ ಉಪಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ್ ಸವದಿ ಅವ್ರ ಕ್ಷೇತ್ರಕ್ಕೆ ಅತನಿ ಒಂದು ಭೇಟಿ ಕೊಡ್ತಾರೆ. ಅಲ್ಲಾದರೂ ಲಕ್ಷ್ಮಣ್ ಸವದಿ ಅವ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರಂದ್ರೆ ಬಹುತೇಕ ಲಕ್ಷ್ಮಣ್ ಸವದಿ ಅವರು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದಿಲ್ಲ. ಅಂದರೆ ಇದು ಒಟ್ಟಾರೆ ಏನಿದೆ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಪರಿಸ್ಥಿತಿ. ಇಬ್ಬರು ಹಾಲಿ ಕಾಂಗ್ರೆಸ್ ಶಾಸಕರ ಇವತ್ತು ಉಸ್ತುವಾರಿ ಸಚಿವರ ಮುಂದೆ ಮುಖ್ಯಮಂತ್ರಿ ಆಗವ್ರ. ಅವ್ರ ಕಾರ್ಯಕ್ರಮಕ್ಕೆ ಯಾಕೆ ಇವತ್ತು ಹಾಜರಿಲ್ಲ ಅನ್ನೋದು ಯಾಕೋ ಜನ ಚರ್ಚೆ ಮಾಡೋಕ್ಕೆ ಶುರು ಮಾಡೈತಿದೆ. ಅಂದರೆ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು 4 ಬಾಗಿಲು 5 ಬಾಗಿಲು ಇವತ್ತು ಬೆಳಗಾವಿ ಜಿಲ್ಲಾದಾಗ ಭಾವಿ ಮುಖ್ಯಮಂತ್ರಿ ಆಗವ್ರು. ಇವತ್ತು ಮುಂದೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗುತ್ತೇನಂತ ಹೇಳುವಂಥ ಸತೀಶ್ ಜಾರಕಿಹೊಳಿ ಅವ್ರ ಜಿಲ್ಲೆ ಒಳಗೆ ಇಬ್ಬರು ಅವ್ರ ಕಾಂಗ್ರೆಸ್ ಶಾಸಕರು ಯಾಕೆ ಹಾಜರಾಗಿಲ್ಲ ಅನ್ನೋದು ಚರ್ಚೆ ಮಾತ್ರ ಭಾಳ ಶುರುವಾಗೈತೆ. ಅದಕ್ಕೆ ಒಟ್ಟಾರೆ ನಾವು ಏನು ಹೇಳೋದಂದ್ರೆ ಇವತ್ತು ಇಂಥ ಒಂದು ಬೆಳಗಾವಿ ಜಿಲ್ಲೆ ಒಳಗೆ ಮುಖ್ಯಮಂತ್ರಿ ಆಗೋ ಕ್ಷೇತ್ರದೊಳಗನ ಜಿಲ್ಲೆ ಒಳಗನ ಇಬ್ಬರು ಕಾಂಗ್ರೆಸ್ ಅವರು ಒಂದು TP ಹಾಕಿದಾಗೂ ಅಲ್ಲಿ ಅಟೆಂಡ್ ಆಗೋದಿಲ್ಲ. ಅಂದರೆ ಯಾಕೆ ಆಗೋದಿಲ್ಲ ಅನ್ನುವಂಥ ವಿಚಾರ ಬೆಳಗಾವಿ ಜಿಲ್ಲೆ ಜನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಒಟ್ಟಾರೆ ಈ ಒಂದು ಯಾಕೋ ಕಾಂಗ್ರೆಸ್ದಾಗ ಎಷ್ಟು ಬಾಗಿಲದಾವ ಅನ್ನೋದೇ ಗೊತ್ತಾಗ್ಬಾರ್ದು. ಇದನ್ನು ಲಕ್ಷ್ಮಣ್ ಸವದಿ ಅವರು ಯಾಕೆ ಹಾಜರಾಗಲಿಲ್ಲ ಅಥವಾ ಮಹೇಂದ್ರ ತಮ್ಮಣ್ಣವ್ರು ಹಾಜರು ಯಾಕೆ ಆಗಲಿಲ್ಲ ಅನ್ನೋದು ಅವ್ರನ್ನ ಅದಕ್ಕೆ ಒಂದು ಹೇಳಿಕೆ ಕೊಡಬೇಕು, ಇಲ್ಲಾಂದ್ರೆ ಸತೀಶ್ ಜಾರಕಿಹೊಳಿ ಅವ್ರು ಕೊಡಬೇಕು. ಅಡ್ವಾನ್ಸ್ ಆಗಿ TP ಹಾಕಿದಾಗೂ ಹಾಜರಾಗಿಲ್ಲ ಅಂದ್ರೆ ಬಹುತೇಕ ಏನಾಗತೈತಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅನ್ನೋದು ಒಂದು ಸೂಕ್ಷ್ಮ ಹೇಳತ್ತವು. ಅಂದರೆ ಒಟ್ಟಾರೆ 18 ಕ್ಷೇತ್ರದಾಗ ಈ ಜಾರಕಿಹೊಳಿ ಸತೀಶ್ ಅವರು ಎಷ್ಟು ಕ್ಷೇತ್ರಕ್ಕೆ ಅಡ್ಡಾಡ್ರು, ಎಷ್ಟು KDP ಮೀಟಿಂಗ್ ಮಾಡ್ರು, ಯಾವ್ಯಾವ ಕ್ಷೇತ್ರದಾಗ ಎಷ್ಟು ಮಾಡತ್ತಾರು, BJP ಕ್ಷೇತ್ರದಾಗ ಎಷ್ಟು ಮಾಡತ್ತಾರು, ಅವ್ರದ್ದೇ ಸಹೋದರ ಕ್ಷೇತ್ರ ಆದಂಥ ಗೋಕಾಕ್ದಾಗ ಎಷ್ಟು KDP ಮೀಟಿಂಗ್ ಮಾಡ್ರು, ಎಷ್ಟು ಕಾರ್ಯಕರ್ತನ ಕೂಡಿಸಿರು, ಅರಬಾವಿ ಒಳಗೆ ಎಷ್ಟು ಕಾರ್ಯಕರ್ತನ ಕೂಡಿಸಿ ಮೀಟಿಂಗ್ ಮಾಡ್ರು, ಯಾವ್ಯಾವ ಕಾರ್ಯಕರ್ತರ ಪಕ್ಷದವ್ರು ನಾಮಿನೇಷನ್ ಆಗಿದ್ದಾರೆ ಅನ್ನೋದು ಚರ್ಚೆ ಮಾತ್ರ ಶುರು ಮಾಡಿದ್ದಾರೆ. ನಮಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆದರೆ ಇಂಥ ಒಂದು ಇಷ್ಟ ಗ್ಯಾರಂಟಿ ಕೊಟ್ಟು ಬಹುಮತದಿಂದ 140 ಸೀಟ್ 36 ಸೀಟ್ ಆರಿಸಿ ಬಂದಂಥ ಒಂದು ಕಾಂಗ್ರೆಸ್ ಪಾರ್ಟಿಗೆ ಬೆಳಗಾವಿ ಜಿಲ್ಲೆಯೊಳಗೆ ಹಿಂಗೆ ಪರಿಸ್ಥಿತಿ ಐತೆ ಅಂದ್ರೆ ಮುಂದಿನ ದಿನಮಾನದ ಕಾಂಗ್ರೆಸ್ ಪರಿಸ್ಥಿತಿ ಏನಾಗ್ತೈತೆ ಅಂತ ಜನ ಚರ್ಚೆ ಮಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.